ಸ್ನೇಹಿತರೆ ನಮಸ್ಕಾರ. ದಶಮಹಾ ವಿದ್ಯೆಯ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋಗಳಲ್ಲಿ ಕಾಳಿ, ತಾರ, ತ್ರಿಪುರ ಸುಂದರಿ, ಭುವನೇಶ್ವರಿ, ಭೈರವಿ ಹಾಗೂ ಚಿನ್ನಮಸ್ತಾ ದೇವಿಯ ಉಪಾಸನಾ ರಹಸ್ಯಗಳ ಬಗ್ಗೆ ತಿಳಿದುಕೊಂಡೆವು. ಈ ವಿಡಿಯೋಲ್ಲಿ ಅತ್ಯಂತ ನಿಗೂಢವಾದ ಹಾಗೂ ಶಕ್ತಿವಂತವಾದ ರೂಪ ದಶಮಹಾ ವಿದ್ಯೆಗಳಲ್ಲಿ 7ನೇ ವಿದ್ಯೆ ಧೂಮಾವತಿಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಧೂಮಾವತಿ ಅತ್ಯಂತ ನಿಗೂಢ ಹಾಗೂ ವಿಚಿತ್ರ ರೂಪವುಳ್ಳ ದೇವತೆ. ಈಕೆಯನ್ನು ಉಚ್ಚಾಟನಾ ದೇವತೆ ಎಂದು ಕೂಡ ಕರೆಯುತ್ತಾರೆ. ಅಂದ್ರೆ ತನ್ನನ್ನು ಉಪಾಸನೆ ಮಾಡುವವರ ಕಷ್ಟಗಳನ್ನು ತೊಲಗಿಸಿ ಅಪಾರವಾದ ಐಶ್ವರ್ಯ ಕಟಾಕ್ಷಿಸುತ್ತಾಳೆ. ಧೂಮಾವತಿಯನ್ನು ಉಪಾಸನೆ ಮಾಡುವವರಿಗೆ ದರಿದ್ರ ಹತ್ತಿರ ಅನುಸುಳಿಯೋಲ್ಲ. ಅಷ್ಟೇ ಅಲ್ಲ, ಎಂಥ ರೋಗವಿದ್ದರೂ ಕಮ್ಮಿಯಾಗುತ್ತದೆ, ಶೋಕದಿಂದ ವಿಮುಕ್ತಿಯಾಗುತ್ತದೆ. ಧೂಮಾವತಿಯ ಆಕಾರವೇ ವಿಚಿತ್ರವಾಗಿರುತ್ತದೆ. ಇಂಥ ದೇವತಾ ರೂಪ ಇನ್ನೆಲ್ಲೂ ನೋಡಲಾಗುವುದಿಲ್ಲ. ಉಬ್ಬಿದ ಹಲ್ಲು, ಕೊಳೆಯಾದ ವಸ್ತ್ರ, ವಯಸ್ಸಾದ ದೇಹ, ಕ್ರೂರವಾದ ನೋಟ, ಬಿಟ್ಟ ಮುಡಿ, ಹಾಕದ ಜಡೆ, ಕಾಗೆಯನ್ನು ಧ್ವಜದಲ್ಲಿರುವ ರಥದ ಮೇಲೆ ಕೂತು ಕಳಾವಿಹೀನವಾಗಿರುತ್ತದೆ ಈ ದೇವಿಯ ರೂಪ. ಯಾರಾದರೂ ಮೊದಲ ಬಾರಿ ನೋಡಿದರೆ ಕ್ಷುದ್ರ ದೇವತೆ ಎಂದು ಭಾವಿಸುತ್ತಾರೆ. ಈ ದೇವತೆ ವಿಧವೆಯ ಹಾಗೆ ಕಾಣುತ್ತಾಳೆ. ಒಂದು ಕೈಯಲ್ಲಿ ಮರವಿರುತ್ತದೆ, ಮತ್ತೊಂದು ಕೈಯಲ್ಲಿ ಭಕ್ತರಿಗೆ ಅಭಯ ಕೊಡುತ್ತಿರುತ್ತಾಳೆ. ಧೂಮ ಅಂದ್ರೆ ಹೊಗೆ. 10 ಮಹಾವಿದ್ಯೆಗಳಲ್ಲಿ ಧೂಮಾವತಿಯದ್ದು ವಿಚಿತ್ರ ರೂಪ. ಕಾಳಿಗೆ ಕಾಳೇಶ್ವರ, ತ್ರಿಪುರ ಭೈರವಿಗೆ ತ್ರಿಪುರ ಭೈರವ, ತ್ರಿಪುರ ಸುಂದರಿಗೆ ಮಹಾಕಾಮೇಶ್ವರನು ಪುರುಷ ಶಕ್ತಿಗಳಾಗಿ ಇದ್ದಾರೆ. ಆದರೆ ಧೂಮಾವತಿ ವಿಧವೆಯ ಹಾಗೆ ಕಾಣುತ್ತಾಳೆ. ವೇದಗಳಲ್ಲಿ ಈ ಶಕ್ತಿಯನ್ನು ರಾತ್ರಿಗೆ ಸಂಕೇತವಾಗಿ ವರ್ಣಿಸಲಾಗಿದೆ. ಕತ್ತಲು ಅಂದ್ರೆ ತಮೋಗುಣ, ಅದಕ್ಕೆ ಈಕೆಯನ್ನು ತಮೋದೇವಿ ಎಂದು ಕರೆಯುತ್ತಾರೆ. ಹಾಗೆ ಅಲಕ್ಷ್ಮಿ ಅಂದ್ರೆ ಜ್ಯೇಷ್ಠಾದೇವಿ ಎಂದು ಕರೆಯುತ್ತಾರೆ. ನಮ್ಮ ದರಿದ್ರಗಳನ್ನು ಹೋಗಲಾಡಿಸುವ ಶಕ್ತಿ ಧೂಮಾವತಿ. ಧೂಮಾವತಿಯ ಉಪಾಸನೆಯಿಂದ ದರಿದ್ರ ತೊಲಗಿ ಹೋಗುತ್ತದೆ. ಶಿವಪುರಾಣದಲ್ಲಿ ದಕ್ಷ ಯಜ್ಞದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತದೆ. ಸತೀದೇವಿ ಕರೆಯದ ಯಜ್ಞಕ್ಕೆ ತವರು ಮನೆಯೇ ಅನ್ನೋ ಭಾವನೆಯಿಂದ ನಿರೀಶ್ವರ ಯಾಗಕ್ಕೆ ತನ್ನ ತಂದೆಗೆ ತಿಳಿ ಹೇಳಲು ಬಂದಿರುತ್ತಾಳೆ. ಆದರೆ ದಕ್ಷನು ಎಲ್ಲರ ಮುಂದೆ ಈಶ್ವರ ನಿಂದೆ ಮಾಡಿ ಪಾರ್ವತಿ ದೇವಿಯನ್ನು ನಿಂದಿಸುತ್ತಾನೆ. ಇದರಿಂದ ವಿಚಲಿತಳಾದ ಸತೀದೇವಿ ಯೋಗಾಗ್ನಿಯಲ್ಲಿ ತನ್ನನ್ನು ತಾನೇ ದಹಿಸಿಕೊಂಡು ಬಿಡುತ್ತಾಳೆ. ಆ ಭಸ್ಮದಿಂದ ಉದ್ಭವವಾದ ಶಕ್ತಿಯೇ ಧೂಮಾವತಿ. ಹಾಗೆ ಆವಿರ್ಭವಿಸಿದ ಶಕ್ತಿ ಅಲ್ಲಿದ್ದ ಎಲ್ಲರನ್ನೂ ಸಂಹರಿಸುತ್ತದೆ. ಅಲ್ಲಿಂದ ಉಚ್ಚಾಟನಾ ಶಕ್ತಿಯಾಗಿ ಧೂಮಾವತಿಗೆ ಹೆಸರು ಬಂತು. ಧೂಮಾವತಿ ಆವಿರ್ಭಾವದ ಹಿಂದೆ ಇನ್ನೊಂದು ಕಥೆಯೂ ಇದೆ. ಒಂದು ಬಾರಿ ಶಿವ ಪಾರ್ವತಿಯರು ಕೈಲಾಸದಲ್ಲಿದ್ದಾಗ ಪಾರ್ವತಿ ದೇವಿಗೆ ತೀವ್ರವಾದ ಹಸಿವೆ ಆಯಿತಂತೆ. ಇದನ್ನು ಹೇಳಿದರೂ ಧ್ಯಾನದಲ್ಲಿದ್ದ ಶಿವನು ಗಮನ ಕೊಡಲಿಲ್ಲವಂತೆ. ಆಗ ಆಗ್ರಹಕ್ಕೆ ಒಳಗಾದ ತಾಯಿ ಶಿವನನ್ನೇ ನುಂಗಿದಳಂತೆ. ನಂತರ ತಾಯಿಯ ದೇಹ ಬೂದಿ ಬಣ್ಣಕ್ಕೆ ಬದಲಾಯಿತಂತೆ. ನಂತರ ತನ್ನಲ್ಲಿದ್ದ ಶಿವ ಗಂಡನನ್ನು ನುಂಗಿ ಬೂದಿ ಬಣ್ಣಕ್ಕೆ ಬದಲಾಗಿ, ವಿಧವೆಯಾದ ನೀನು ಇನ್ನು ಮುಂದೆ ಧೂಮಾವತಿ ಎಂದು ಕರೆಯಲ್ಪಡುವೆ ಎಂದು ಹೇಳುತ್ತಾನಂತೆ. ಇದು ತಾಂತ್ರಿಕರು ಹೇಳುವ ಕಥೆ. ಈ ಕಥೆಯ ಹಿಂದೆ ಅರ್ಥ, ಸೃಷ್ಟಿ ಜಾಸ್ತಿ ಆದಾಗ ತನ್ನಲ್ಲಿ ಲಯ ಮಾಡಿಕೊಳ್ಳುವ ಶಕ್ತಿ ಶಿವನದ್ದು. ಅಂಥ ಲಯಕಾರಕನನ್ನೇ ಲಯ ಮಾಡಿಕೊಳ್ಳುವ ಮಹಾಶಕ್ತಿ ಧೂಮಾವತಿಯದ್ದು. ಇಂಥ ಶಕ್ತಿಯನ್ನು ಒಲಿಸಿಕೊಳ್ಳಲು ಎಷ್ಟೋ ಉಪಾಸನೆ ಮಾಡಬೇಕು. ಮನುಷ್ಯನ ಜೀವನದಲ್ಲಿ ಬಾಧೆಗಳು, ಕಷ್ಟಗಳು, ದುಃಖಕ್ಕೆ ಕಾರಣವಾಗುತ್ತದೆ. ಈ ದುಃಖಕ್ಕೆ ಕಾರಣ ರುದ್ರ, ಯಮ, ವರುಣ ಹಾಗೂ ನಿರುತಿ. ರುದ್ರನು ನಮ್ಮ ಶಕ್ತಿಯನ್ನು ಲಯ ಮಾಡಿಕೊಳ್ಳುವ ಶಕ್ತಿ. ಇದರಿಂದ ನಮ್ಮ ದೇಹದ ಉಷ್ಣದಲ್ಲಿ ಬದಲಾವಣೆ ಬಂದು ಜ್ವರ, ಹುಚ್ಚು, ದಾಹದಂತಹದ್ದೆಲ್ಲ ಬರುತ್ತದೆ. ಯಮನ ಬಗ್ಗೆ ಗೊತ್ತೇ ಇದೆ. ಯಮ ಅಂದ್ರೆ ಮರಣ. ಮರಣ ಒಂದೇ ಅಲ್ಲ, ದೀರ್ಘಕಾಲಿಕ ರೋಗಗಳಿಗೆ ಯಮನೇ ಕಾರಣ. ಇನ್ನು ವರುಣ ಮಳೆ, ಜಾಸ್ತಿ ಆದರೆ ಪ್ರವಾಹ, ಕಮ್ಮಿ ಆದರೆ ಕ್ಷಾಮ. ಇದರಿಂದ ಹಸಿವು, ಗಲಾಟೆ ಜಾಸ್ತಿಯಾಗಿ ಬಡತನ ಜಾಸ್ತಿಯಾಗುತ್ತದೆ. ಋತುಗಳು ಸರಿಯಾಗಿ ತಮ್ಮ ಕೆಲಸ ಮಾಡದಿದ್ದರೆ ಅದನ್ನೇ ನಿರುತಿ ಅಂತೇವೆ. ಪ್ರಕೃತಿ ಸರಿಯಾಗಿ ಇಲ್ಲದಿದ್ದರೆ ಕಷ್ಟ ತಾಂಡವವಾಡುತ್ತದೆ. ಮುಖ್ಯವಾಗಿ ನಿರುತಿಯೇ ಈ ಧೂಮಾವತಿ.
ಅಂದ್ರೆ ಧೂಮಾವತಿ ಆಗ್ರಹಗೊಂಡರೆ ಪ್ರಕೃತಿಯಲ್ಲಿ ಅಲ್ಲಕಲ್ಲೋಲ ಸೃಷ್ಟಿಯಾಗುತ್ತದೆ. ಅನುಗ್ರಹವಿದ್ದರೆ ಯಾವ ರೋಗಗಳು ಇರುವುದಿಲ್ಲ. ಬೆಳೆ ಚೆನ್ನಾಗಿ ಬೆಳೆದು ಎಲ್ಲರಿಗೂ ಕೆಲಸ ಸಿಕ್ಕಿ ವ್ಯಾಪಾರಗಳಲ್ಲಿ ಲಾಭ ಬಂದು ಸುಖವಾಗಿರುತ್ತಾರೆ. ನಾವು ಬಲವಂತರೆಂದು ಗೊತ್ತಾದರೆ ಯಾವ ಶತ್ರುಗಳು ಹತ್ತಿರ ಬರುವುದಿಲ್ಲ. ಧೂಮಾವತಿ ಉಪಾಸನೆಯಿಂದ ಮನೆಯಲ್ಲಿ ಜೀವನದಲ್ಲಿರುವ ದರಿದ್ರವೆಲ್ಲ ದೂರವಾಗುತ್ತದೆ. ಈ ಸೃಷ್ಟಿಯಲ್ಲಿ ಯಾವ ದುಷ್ಟ ಶಕ್ತಿಯನ್ನಾದರೂ ಉಚ್ಚಾಟನೆ ಮಾಡಬೇಕಾದರೆ ಧೂಮಾವತಿ ಉಪಾಸನೆ, ಸೇವೆ, ಹೋಮಗಳು ಮಾಡಬೇಕೆಂದು ಕಾವ್ಯ ಕಂಠ ಗಣಪತಿ ಮುನಿಗಳೇ ಹೇಳಿದ್ದಾರೆ. ರಮಣರ ಶಿಷ್ಯರಾದ ಇವರು ದಶಮಹಾ ವಿದ್ಯೆಗಳನ್ನು ಉಪಾಸನೆ ಮಾಡಿದ ನಿಷ್ಣಾತರು. ದದೀಚಿ ಮಹರ್ಷಿಗಳ ಮಗ ಪಿಪಳಾದ ಅವರೇ ಮೊದಲ ಬಾರಿಗೆ ಧೂಮಾವತಿಯನ್ನು ದರ್ಶಿಸಿ ಈ ದಶಮಹಾ ವಿದ್ಯೆಗಳ ಬಗ್ಗೆ ಪ್ರಪಂಚಕ್ಕೆ ತಿಳಿಸಿದರು. ದಶಮಹಾ ವಿದ್ಯೆಗಳಲ್ಲಿ ಕಾಳಿಯ ವೃದ್ಧ ರೂಪವೇ ಧೂಮಾವತಿ. ಇದೇ ಕಾರಣಕ್ಕೆ ಧೂಮಾವತಿಯನ್ನು ವೃದ್ಧ ಕಾಳಿ ಎಂದು ಕೂಡ ಕರೆಯುತ್ತಾರೆ. ಕಾಲಕ್ಕೆ ಅತೀತವಾದ ಶಕ್ತಿ ಧೂಮಾವತಿ. ಈ ತಾಯಿಯನ್ನು ವರಾಹ ಮುಖದಲ್ಲಿ ಕೂಡ ಆರಾಧಿಸುತ್ತಾರೆ. ಆ ತಾಯಿಯನ್ನೇ ನಾವು ಧೂಮ್ರವಾರಾಹಿ ಎಂದು ಕರೆಯುತ್ತೇವೆ. ಈ ತಾಯಿ ಮಹಾ ಉಗ್ರ ರೂಪವಾಗಿ ಕಾಣುತ್ತಾಳೆಂದು ಉಪಾಸಕರು ಹೇಳುತ್ತಾರೆ. ಧೂಮಾವತಿ ಉಪಾಸನೆ ಸುಲಭವಲ್ಲ. ಉಚ್ಚಾಟನೆ ಬಿಟ್ಟು ಬೇರೆ ಕೋರಿಕೆಗಳು ಕೇಳಿದರೆ ತಾಯಿಯ ಉಗ್ರ ರೂಪವನ್ನು ನೋಡಬೇಕಾಗುತ್ತದೆ. ಸರಿಯಾಗಿ ಗುರುಮುಖೇನ ಉಪಾಸನೆ ಮಾಡಿದರೆ ಬಡತನ, ಶತ್ರುನಾಶ ಏನು ಬೇಕಾದರೂ ಸಾಧಿಸಬಹುದು ಎಂದು ಹೇಳುತ್ತದೆ ತಂತ್ರಶಾಸ್ತ್ರ. ಸ್ನೇಹಿತರೆ, ಇದು ಧೂಮಾವತಿ ದೇವಿಯ ಬಗ್ಗೆ ಕೆಲವು ವಿಷಯಗಳು. ಮುಂದಿನ ವಿಡಿಯೋದಲ್ಲಿ ನಾವು ಅತ್ಯಂತ ಶಕ್ತಿವಂತ ಮಹಾವಿದ್ಯೆಯಾದ ಬಗಳಾಮುಖಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್ವಂ ಶಿವಾರ್ಪಣಮಸ್ತು. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದಾನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.